ಸ್ನೇಹಿತರೆ, ರಾಜ್ಯದ 430 ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಸದ್ಯ 9700ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಕಾಲೇಜು ಶಿಕ್ಷಣ ಇಲಾಖೆ 2025-26ನೇ ಸಾಲಿಗೆ ಸಂಬಂಧಪಟ್ಟಂತೆ ಅತಿಥಿ ಉಪನ್ಯಾಸಕರ ನೇಮಕಾತಿಯ ಸಂದರ್ಭವನ್ನು UGC ನಿಯಮಾವಳಿಗಳಂತೆ ನಡೆಸ್ತಾ ಇದೆ. ಸೊ ನಾವು 2004-05ರಲ್ಲಿ ಕರ್ತವ್ಯಕ್ಕೆ ಸೇರ್ಕೊಂಡಿದ್ದೀವಿ. ಆವತ್ತು 14,500 ಜನ ಕೆಲಸ ಮಾಡ್ತಾ ಇದ್ವಿ. ಸರ್ಕಾರ ಕಾಲಕಾಲಕ್ಕೆ ನಿಯಮಾವಳಿಗಳನ್ನ ರೂಪಿಸ್ತಾ ಇದೆಯೋ ಅದರ ಪರಿಣಾಮವಾಗಿ ಇವತ್ತು 9,000 ಇದ್ದೀವಿ. ಈಗ UGC ನಿಯಮಾವಳಿ ಜಾರಿಯಾಗಿದ್ದೇ ಆದರೆ 6,000ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಉದ್ಯೋಗ ಕಳೆದುಕೊಂಡು ಅಭದ್ರತೆಯ ಬದುಕನ್ನ ಅವರು ಎದುರಿಸಬೇಕಾಗುತ್ತೆ. ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ, ಇಲಾಖೆಗೂ ಮನವಿ ಮಾಡ್ತಾ ಇದ್ದೀವಿ, ವಿಶೇಷ ನಿಯಮಾವಳಿ ರೂಪಿಸಿ ಎಲ್ಲ ಅತಿಥಿ ಉಪನ್ಯಾಸಕರು ಸಹ ಕರ್ತವ್ಯದಲ್ಲಿ ಇರುವಂತೆ ಒಂದು ಅವಕಾಶ ಮಾಡ್ಕೊಳ್ಬೇಕಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಯಾಕೆಂದ್ರೆ ಈಗ ನಾವು ವಯೋಮಿತಿ ಕಳ್ಕೊಂಡಿದ್ದೀವಿ ಮತ್ತು ಪರೀಕ್ಷೆಗಳನ್ನ ಎದುರಿಸುವಂತಹ ಸಂದರ್ಭದಿಂದ ನಾವು ಹೊರಗಡೆ ಇದ್ದೀವಿ. ನಾವು ದಡ್ರೇನಲ್ಲ, ನಾವು ಬುದ್ಧಿವಂತರ ಇದ್ದೀವಿ. ಆದ್ರೆ ಕಾಲೇಜು ಶಿಕ್ಷಣ ಇಲಾಖೆಗೆ ನಮ್ಮ ಇಡೀ ಬದುಕನ್ನ ಮುಡುಪಾಗಿಟ್ಟಿರೋದ್ರಿಂದ ಈಗ ಮಧ್ಯೆ ಬಂದಿರುವಂತಹ ನಿಯಮಾವಳಿನ ಮುಂದೆ ಮಾಡಿ ನಮ್ಮನ್ನ ಕರ್ತವ್ಯದಿಂದ ದೂರ ತಳ್ಳುವಂತಹ ಪ್ರಕ್ರಿಯೆ ಏನಿದೆ ಇದಕ್ಕೆ ತಡೆ ನೀಡಬೇಕು. ಜೊತೆಗೆ ಎಲ್ಲ ಅತಿಥಿ ಉಪನ್ಯಾಸಕರು ಹಾಲಿ ಏನ್ ಕೆಲಸ ಮಾಡ್ತಿದ್ದಾರೆ, ಹೊರಗಡೆ ಉದ್ಯೋಗ ಕಳ್ಕೊಂಡು ಯಾರಿದ್ದಾರೆ ಎಲ್ರಿಗೂ ಉದ್ಯೋಗ ಕೊಡ್ಬೇಕಂತ ಈ ಮೂಲಕ ಬೇಡ್ಕೊತಾ ಇದ್ದೀನಿ. ಮತ್ತು ಈ ಸಂಬಂಧ ರಾಜ್ಯ ಸರ್ಕಾರ ಅತಿಥಿ ಉಪನ್ಯಾಸಕರ ಹಿತ ಕಾಯುವಂತಹ ವಿಶೇಷ ಬಿಲ್ ಅನ್ನ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಮಂಡಿಸಿ ನಮ್ಮ ಬದುಕಿಗೆ ಆಸರ ಆಗ್ಬೇಕಂತ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತರು, ಉನ್ನತ ಶಿಕ್ಷಣ ಸಚಿವರಾದ MC ಸುಧಾಕರ್ ಸರ್ ಅಲ್ಲಿ ನಾವು ಬೇಡ್ಕೊತಾ ಇದ್ದೀವಿ. ಸರ್, ಸುಮಾರು ವರ್ಷಗಳಿಂದ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ನಾವು ಅರೆಕಾಲಿಕ ಉಪನ್ಯಾಸಕರಾಗಿ ಸೇರ್ಕೊಂಡಂಥವರು. ಸುಮಾರು ಆ ಒಂದು ಪದವನ್ನು ಬದಲಾವಣೆ ಮಾಡಿ ಇವತ್ತು ಅತಿಥಿ ಉಪನ್ಯಾಸಕರಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ಸುಮಾರು 10-20 ವರ್ಷಗಳ ಕಾಲ ನಾವು ಈಗಾಗಲೇ ಕಾರ್ಯವನ್ನು ನಿರ್ವಹಿಸಿ ಈಗ ಸರ್ಕಾರ ಒಂದು ಕೋರ್ಟಿನ ಒಂದು ಆದೇಶವನ್ನು ಆಧಾರವಾಗಿಟ್ಟುಕೊಂಡು ನಮ್ಮನ್ನು ಒಡೆದಾಳ್ತಕ್ಕಂಥ ಒಂದು ನೀತಿಯನ್ನು ಜಾರಿಗೆ ತಂದಿದೆ. ಇದನ್ನು ಕೈಬಿಟ್ಟು UGC ನಾನ್ UGC ಅಂತಕ್ಕಂಥ ಯಾವುದೇ ತಾರತಮ್ಯ ಇಲ್ಲದೆ ಮೊದಲು ಯಾವ ರೀತಿ ನಮಗೆ ಕೌನ್ಸಿಲಿಂಗ್ ಮಾಡ್ತಿದ್ರು ಅದೇ ರೀತಿ ಮಾಡಿ ನಮಗೆ ಸೇವಾ ಭದ್ರತೆ ಕೊಡಬೇಕು, ನಮ್ಮನ್ನು ಅಲ್ಲೇ ಮುಂದುವರಿಸ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಬೇಕು. ಸೊ ಅಲ್ಲಿಯವರೆಗೂ ನಾವು ಹೋರಾಟವನ್ನು ಮುಂದುವರಿಸ್ತೇವೆ. ದಯವಿಟ್ಟು ಸರ್ಕಾರ ನಮ್ಮ ಬಗ್ಗೆ ಗಮನ ಹರಿಸಬೇಕು. ಇವತ್ತವರೆಗೂ ನಮ್ಮನ್ನು ದುಡಿಸ್ಕೊಂಡ ಸರ್ಕಾರ ನಮ್ಮ ವಯಸ್ಸನ್ನು ತಗೊಂಡಿದೆ, ನಮ್ಮ ಬುದ್ಧಿವಂತಿಕೆಯನ್ನು ತಗೊಂಡಿದೆ. ಈಗ ಮಧ್ಯೆ ಮಾತ್ರ ಹೈಕೋರ್ಟ್ ನಿರ್ದೇಶನ ಇದೆ ಅಂತೇಳಿ UGC ನಿಯಮಾವಳಿನ ಜಾರಿಗೆ ತರಕ್ಕೆ ಪ್ರಯತ್ನ ಪಟ್ಟಿದೆ ಸರ್. UGC ನಿಯಮಾವಳಿ ಅಂತೆ ಈಗ ಕೌನ್ಸಿಲಿಂಗ್ ನಡೀತಾ ಇದೆ. ಅದರಿಂದ ಹೊರಗಡೆ ಇರೋರು 6,069 ಅತಿಥಿ ಉಪನ್ಯಾಸಕರು ಹೊರಗಡೆ ಉಳ್ಕೊಂಡಿದ್ದಾರೆ ಸರ್. ಅಂದರೆ 18 ವರ್ಷ, 15 ವರ್ಷ, 20 ವರ್ಷ ಕೆಲಸ ಮಾಡಿ 22 ವರ್ಷ ಅವರೆಲ್ಲ ಹೊರಗಡೆ ಇದ್ದಾರೆ. ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದು, ನೀವು ಏನೇನಕ್ಕೋ ವಿಶೇಷ ಅಧಿನಿಯಮ ಜಾರಿ ಮಾಡ್ತೀರಿ, ಸುಗ್ರೀವಾಜ್ಞೆ ತರ್ತೀರಿ, ಅತಿಥಿ ಉಪನ್ಯಾಸಕರ 6,000 ಕುಟುಂಬಗಳು ಬೀದಿ ಕೊಡ್ತವೆ. ಅದಕ್ಕಾಗಿ ನಾವು ಬೆಳಗಾವಿ ಅಧಿವೇಶನದಲ್ಲಿ ಅತಿಥಿ ಉಪನ್ಯಾಸಕರ ಹಿತ ಕಾಯುವಂಥ ಒಂದು ಬಿಲ್ಲನ್ನು ಪಾಸ್ ಮಾಡಬೇಕು. ಈಗೇನು ಕೌನ್ಸಿಲಿಂಗ್ ನಡೀತಿದೆ ಅದನ್ನು ತಡೆ ಹಿಡಿದು UGC ನಾನ್ UGC ಅನ್ನುವಂಥ ತಾರತಮ್ಯ ಮಾಡದೆ ಎಲ್ಲರನ್ನೂ ಉದ್ಯೋಗದಲ್ಲಿ ತಗೊಳ್ಳೋ ಪ್ರಯತ್ನ ಮಾಡಬೇಕು. ಯಾಕಂದರೆ ಸರ್, ಸರ್ಕಾರಿ ಉದ್ಯೋಗಕ್ಕಾದರೆ UGC ನಿಯಮಾವಳಿ ತಗೊಳ್ಳಿ ಸರ್. ನಾವು ತಾತ್ಕಾಲಿಕ ಹೆಚ್ಚುವರಿ ಕಾರ್ಯಭಾರಕ್ಕೆ ನಾವು ಕೆಲಸ ಮಾಡೋರಿಗೆ ನಮಗೆ ನಿಯಮಾವಳಿ ಗುರಾಣಿ ಮುದ್ದೆ ಇಟ್ಟರೆ ಈ ಕುಟುಂಬಗಳೆಲ್ಲ ಬೀದಿ ಬದಿಯ ನೋಡಿ ಸರ್. ಇವ್ರಿಗೆ 52 ವರ್ಷ ಆಗಿದೆ ಸರ್, ಇವ್ರಿಗೆ 54 ವರ್ಷ ಆಗಿದೆ, ನನಗೆ 51 ವರ್ಷ ಸರ್. 22 ವರ್ಷ ಈ ಇಲಾಖೆಗೆ ಸೇವೆ ಮಾಡಿದ್ದೀವಿ ನಾವು. ಅದು ಈಗ ನಾವು ಕ್ವಾಲಿಫೈಡ್ ಇಲ್ಲ ಅಂತ ಆಚೆ ಕಳಿಸ್ಬಿಟ್ರೆ ಈಗ ನಾವು ಕುಟುಂಬಕ್ಕೆ ಕಟ್ಕೊಂಡು ನಮ್ಮನ್ನೇ ನಂಬ್ಕೊಂಡು ಅಪ್ಪ ಅಮ್ಮ ಇರ್ತಾರೆ. ಈ ವಯಸ್ಸಲ್ಲಿ ಅನಾರೋಗ್ಯನೂ ತುತ್ತಾಗಿರ್ತಾರೆ ಉಪನ್ಯಾಸಕರು. ಮೂರ್ನಾಲ್ಕು ಜನ ಬನ್ನಿ, ಜಿಲ್ಲಾವಾರು ಪ್ರತಿನಿಧಿಗಳು ಬನ್ನಿ. ಸ್ನೇಹಿತರೆ, ಸರ್, ಕರ್ನಾಟಕ ರಾಜ್ಯದಲ್ಲಿ 2004-05ರಿಂದ ಈ ಅತಿಥಿ ಉಪನ್ಯಾಸಕ ಅನ್ನುವಂತಹ ಪದನಾಮವನ್ನು ಕಾಲೇಜು ಶಿಕ್ಷಣ ಇಲಾಖೆ ಸೃಷ್ಟಿ ಮಾಡ್ತಾರೆ. ಅಲ್ಲಿವರೆಗೂ ಏನಿತ್ತಂದರೆ ಅರೆಕಾಲಿಕ ಉಪನ್ಯಾಸಕರಂತ ಇತ್ತು ಸರ್.
ಅರೆಕಾಲಿಕ ಉಪನ್ಯಾಸಕರಿಗೆ ಕಾನೂನಿನ ಮಾನ್ಯತೆ ಸಿಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಂತಹ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯ ಕೆಲವು ಅಧಿಕಾರಿಗಳು ಅತಿಥಿ ಅಂತ ಪದನಾಮ ಬದಲಾವಣೆ ಮಾಡಿ ಅಲ್ಲಿಂದ ಇಲ್ಲಿವರೆಗೆ 22 ವರ್ಷ ಆಗಿದೆ. 22 ವರ್ಷಗಳ ಕಾಲ ನಾವು ನಿರಂತರವಾಗಿ ಕನಿಷ್ಠ ಗೌರವಧನಕ್ಕೆ ಸರ್, ವೇತನ ಅಲ್ಲ ಗೌರವಧನಕ್ಕೆ ಕೆಲಸ ಮಾಡ್ತಾ ಇದ್ದೀವಿ ಸರ್. 2,500 ಗೌರವಧನಕ್ಕೆ ನಾವು ಸೇರಿಕೊಂಡಿದ್ದು. ಇವತ್ತು 2021ರಲ್ಲಿ ತಂದಂಥ ತಿದ್ದುಪಡಿಗಳ ಕಾರಣಕ್ಕಾಗಿ ಒಂದು 26, 28, 30, 39 ಈ ರೇಂಜಲ್ಲಿ ಇವತ್ತು ನಾವು ಪಡ್ಕೊತಾ ಇದ್ದೀವಿ ಸರ್.